ಲಕ್ಷ್ಮಣ್ ಸವದಿ ಅವರು ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ನಾನು MP ಸ್ಪರ್ಧೆ ಮಾಡೋದಾಗಲಿ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಕ್ಕಂಥದ್ದು ನನಗೆ ಆಸಕ್ತಿನೂ ಇಲ್ಲ. ನನಗೆ ಆಸಕ್ತಿ ಇರೋದು ರಾಜ್ಯದ ರಾಜಕಾರಣದಲ್ಲೇ ಇರೋದು. ಮಕ್ಕಳೇನಾದರೂ ಆ ಥರ ಆಸಕ್ತಿ ಇದ್ದಾರೆ ಸರ್? ಅದ್ರ ಬಗ್ಗೆ ಇನ್ನೂ ಚರ್ಚೆ ಬಂದಿಲ್ಲ. ಬೆಳಗಾವಿ ಜಿಲ್ಲೆ ಸಕ್ಕರೆ ಸಿಹಿಯಾಗಿರುವಂತಹ ಒಂದು ಜಿಲ್ಲೆ, ಆದರೆ ರಾಜಕಾರಣ ಮಾತ್ರ ಭಾಳಷ್ಟು ಕಹಿ ಅನ್ನುವಂಥ ಒಂದು ಚರ್ಚೆ ಇದೆ. ಇದು ನಿಜಾನೂ ಕೂಡ ಆಗಾಗ್ಗೆ ಅನ್ನಿಸ್ತಾ ಇರುತ್ತೆ, ಹೌದು ಅಲ್ವ ಅಂತ. ಇದಕ್ಕೆ ಎಲ್ಲದಕ್ಕೂ ಪರಿಹಾರ ಏನಪ್ಪ ಅಂತಂದರೆ, ಇದು ಅಖಂಡ ದೊಡ್ಡ ಜಿಲ್ಲೆ ಇರೋದರಿಂದ ಈ ಜಿಲ್ಲೆಯನ್ನು ವಿಂಗಡಣೆ ಮಾಡಿ ಇನ್ನೊಂದು ಜಿಲ್ಲೆ ಮಾಡಿದರೆ ಗುಂಪುಗಾರಿಕೆ ಅಂತಕ್ಕಂಥದ್ದು ಮತ್ತು ಇದರದ್ದು ರಾಜಕೀಯವಾಗಿ ಪ್ರತಿಸ್ಪರ್ಧೆಗಳು ಹೆಚ್ಚು ಇರ್ತಕ್ಕಂಥದ್ದು ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ. ಅದು ಎಲ್ಲ ಸರ್ಕಾರಗಳಲ್ಲೂ ಕೂಡ ಈ ಪ್ರಶ್ನೆ ಇದ್ದೇ ಇದೆ. ಅಖಂಡ ಬೆಳಗಾವಿಯನ್ನು ಪ್ರತ್ಯೇಕ ಮಾಡಬೇಕು, ಬೇರೆ ಬೇರೆ 2-3 ಜಿಲ್ಲೆಗಳು ಮಾಡಬೇಕು ಅಂತ. ಯಾವ ಕಾರಣಕ್ಕೋಸ್ಕರ ಹಿಂದೇಟು ಆಗ್ತಾ ಇರುವಂಥ? ಅದು ಹಿಂದೆ BJP ಸರ್ಕಾರದಲ್ಲೂ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇದೆ. ಯಾವ ಕಾರಣಕ್ಕೋಸ್ಕರ ಈ ಬಾರಿ ಆದರೂ ಆಗ್ಬೋದಾ ಅಂತ? ಒಂದು, ಈ ಲೋಕಸಭಾ ಚುನಾವಣೆ ಆದಮೇಲೆ ಇದಕ್ಕೊಂದು ಚರ್ಚೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡಿದೆ. ಬೆಳಗಾವಿಯಲ್ಲಿ ಏನು ವಿಂಗಡಣೆ ಮಾಡಬೇಕು ಅಂತಕ್ಕಂಥ ಏನು ಆಲೋಚನೆ ಇದೆ, ಆ ಆಲೋಚನೆ ಅನೇಕ ಜನರದ್ದು ಜಿಲ್ಲೆ ವಿಭಜನೆ ಆಗಬಾರ್ದು, ಅಖಂಡ ಬೆಳಗಾವಿ ಜಿಲ್ಲೆ ಇರಬೇಕು ಅಂತಕ್ಕಂಥದ್ದು ಕಾರಣ ಏನಂತಂದರೆ, ಇಲ್ಲಿ MESದ ಪ್ರಭಾವ ಆಗಬಾರ್ದು, ಇಲ್ಲಿ ಅವ್ರ ಪ್ರಭಾವ ಹೆಚ್ಚಾಗಲಿಕ್ಕೆ ಇದನ್ನು ಬಿಡಬಾರ್ದು, ಈ ಜಿಲ್ಲೆ ಹಿಂಗೆ ಇರಬೇಕು ಅಂತಕ್ಕಂಥದ್ದು ಅನೇಕ ಚಿಂತಕರ ಮತ್ತು ವಿಚಾರಧಾರಿಗಳ ಒಂದು ಇರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಈ 4 ಕ್ಷೇತ್ರಗಳ ಕೊನೆಗಿರ್ತಕ್ಕಂಥ 4 ಕ್ಷೇತ್ರಗಳನ್ನು, ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ 2 ಕ್ಷೇತ್ರಗಳನ್ನು ಜೋಡಣೆ ಮಾಡಿಕೊಂಡು ಅಥಣಿ ಜಿಲ್ಲೆ ಆದರೆ ಇದು ಅಖಂಡ ಬೆಳಗಾವಿ ಜಿಲ್ಲೆನೂ ಉಳ್ದಂಗೆ ಆಗುತ್ತೆ ಮತ್ತು ದೂರಿನ ಜನರಿಗೆ ಇಲ್ಲಿ ಬರಲಿಕ್ಕೆ ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ. ಅದಕ್ಕೆ ಬೆಳಗಾವಿ ನಾಯಕರುಗಳ ಒಪ್ಪಿಗೆ ಸಿಗುತ್ತಾ ನಿಮಗೆ? ಈಗಾಗಲೇ ಅದನ್ನು ಪ್ರಸ್ತಾವನೆ ಕೆಲವೊಂದು ಶಾಸಕರ ಮುಂದೆ ನಾವು ಚರ್ಚೆ ಮಾಡಿದ್ದು. ಕೆಲವೊಂದು ಶಾಸಕರು ಕೂಡ ಅದರ ಬಗ್ಗೆ ಸರಿಯಾದಾಗಿರ್ತಕ್ಕಂಥ ಒಂದು ಆಲೋಚನೆ ಆಗಿದೆ. ಇದು ಸರಿ ಆಗ್ಬೋದು, ಇದರಿಂದ ಒಳ್ಳೆಯದಾಗುತ್ತೆ, ಅಖಂಡ ಬೆಳಗಾವಿ ಜಿಲ್ಲೆನೂ ಉಳ್ದಂಗೆ ಆಗುತ್ತೆ ಮತ್ತು ದೂರಿನ ಜನರಿಗೆ ಬೆಳಗಾವಿಗೆ ಬರತಕ್ಕಂಥ ಒಂದು ತಾಪತ್ರಯ ತಪ್ಪುತ್ತೆ ಅಂತಕ್ಕಂಥ ಆಲೋಚನೆ ಕೆಲವೊಂದು ಶಾಸಕರ ಅಭಿಪ್ರಾಯ ಬಂದಿದೆ. ಬೆಳಗಾವಿ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮತ್ತು ಲಕ್ಷ್ಮಣ್ ಸವದಿ ಅವರ ಒಂದು ರಾಜಕೀಯ ಸಂಬಂಧಗಳು ಯಾವ ರೀತಿಯಾಗಿದ್ದಾವೆ ಅಂತ? ನನಗೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತಿಂದಲ್ಲ, ನಾನು ಸತೀಶ್ ಜಾರಕಿಹೊಳಿ ಫಸ್ಟು ವಿಧಾನ ಪರಿಷತ್ ಚುನಾವಣೆ ನಿಂತಾಗ ಆವಾಗ ನಾವೆಲ್ಲರೂ ಅಗದಿ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರನ್ನ ಗೆಲ್ಲಿಸಿರ್ತಕ್ಕಂಥದ್ದು ಇದೆ. ಮೊದಲನೇ ಬಾರಿಗೆ ಅವರು ವಿಧಾನ ಪರಿಷತ್ ಸದಸ್ಯರಾಗುವಂಥ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳಿಂದ ಆಯ್ಕೆ ಆದ ಅವತ್ತಿನ ಹಿಡಿದು ಇವತ್ತಿನವರೆಗೆ ಯಾವುದೇ ವೈಮನಸ್ಸಾಗಲಿ ಅಥವಾ ಅವ್ರ ಜೊತೆಗೆ ತಕರಾರು ತಂಟೆಗಳು ಸತೀಶ್ ಜಾರಕಿಹೊಳಿ ಅವ್ರ ಮಧ್ಯೆ ಮತ್ತು ನನ್ನ ಮಧ್ಯೆ ಯಾವುದೇ ಥರದ ಅಂಥದ್ದಿಲ್ಲ. ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಅವ್ರ ಜೊತೆಗೆ ಸಮಾಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಅವರು ಬೇರೆ ಪಕ್ಷದಲ್ಲಿದ್ದಾಗೂ ಕೂಡ ನಮ್ಮ ಜೊತೆಗೆ ಒಂದು ಒಳ್ಳೆಯ ಸಂಬಂಧನೂ ಇರ್ತಕ್ಕಂಥದ್ದು. ವಿಧಾನಸಭಾ ಚುನಾವಣೆಯಲ್ಲಂತೂ ನಿಮ್ಮ ಪಾತ್ರ ನೋಡಿದ್ವಿ. BJP ಅವ್ರನ್ನ ಪಾಪ ಎಲ್ಲ ಕಳಿಸ್ಬೇಕು, ಅಲ್ಲಿ ಕಳಿಸಿದ್ರಿ. ನೀವು ಕೂಡ ಒಂದು ಪಾತ್ರಧಾರಿ ಅಂತ ನಾವು ಹೇಳ್ತೀವಿ ಈಗ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ. ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಒಂದು ಪಾತ್ರ ಹೇಗಿರುತ್ತೆ ಏನು ಅಂತ? ನಾವು ಈಗಾಗಲೇ ಒಂದು ಸರಿ ದಿಲ್ಲಿಯ ವರಿಷ್ಠರು ನಮ್ಮನ್ನೆಲ್ಲರನ್ನೂ ಕೂಡ ಕರೆಸಿಕೊಂಡು ನಮ್ಮ ಜೊತೆಗೆ ಸಮಾಲೋಚನೆ ಮಾಡಿ ಚಿಂತನೆಯನ್ನು ಮಾಡಿದರು. ರಾಜ್ಯದಲ್ಲಿ ಒಟ್ಟಿಗೆ ನೀವೆಲ್ಲರೂ ಸೇರಿಕೊಂಡು ಕನಿಷ್ಠ ಒಂದು 20 ಕ್ಷೇತ್ರವನ್ನಾದರೂ ಗೆಲ್ಲಬೇಕು ಅಂತಕ್ಕಂಥ ಒಂದು ಅಪೇಕ್ಷೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಕ್ಷೇತ್ರದನ್ನು ಗೆಲ್ಲಿಸಲಿಕ್ಕೆ ಅದು ಬಿಜಾಪುರ, ಬಾಗಲಕೋಟೆ, ಚಿಕ್ಕೋಡಿ, ಬೆಳಗಾಂ, ಧಾರವಾಡ ಇರ್ಬೋದು ಮತ್ತು ಕೊಪ್ಪಳ ಇರ್ಬೋದು, ಗುಲ್ಬರ್ಗ ಇರ್ಬೋದು. ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಸುಮಾರು 7-8 ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಬೇಕು ಮತ್ತು 7-8 ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಲಿಕ್ಕೆ ನನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನನ್ನದೇ ಆಗಿರ್ತಕ್ಕಂಥ ಒಂದು ಪಕ್ಷದ ಸಂಘಟನೆ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿದ್ವಿ. ಅದನ್ನು ಜನವರಿ ನಂತರ ಆ ಒಂದು ಚಟುವಟಿಕೆಯಲ್ಲಿ ನಾವು ತೊಡಗುತ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.